ಓಕೆ, ನಾವು ನಿಮ್ಗೆ ಕೊಡ್ತಿರುವಂತ ಅಡ್ವಾಂಟೇಜ್ ಟಾಸ್ಕ್ ನ ಪ್ರಾಪರ್ಟಿ ಈಗ ಇಲ್ಲಿದೆ. ಏನು ಅಂತ ರಿವೀಲ್ ಮಾಡ್ಲಾ? ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಸಿಕ್ಕಾಬಡೆ ಸಿಂಪಲ್ ಆಗಿರುತ್ತೆ. ನೀವೆಲ್ಲರೂ ಇಲ್ಲಿರುವಂತ ಚಕ್ಲಿ ಹಿಟ್ಟನ್ನ ಈ ಚಕ್ಲಿ ಅಚ್ಚಿನೊಳಗೆ ಹಾಕಿ ಚಕ್ಲಿನ ಮಾಡ್ಬೇಕಾಗತ್ತೆ. ಸಿಂಪಲ್. ಆದ್ರೆ ನಾವೆಲ್ಲರೂ ಮನೆಯಲ್ಲಿ ಚಕ್ಲಿನ ಹೆಂಗ್ ಮಾಡ್ತೀವಿ? ರೌಂಡ್ ರೌಂಡ್ ಆಗಿ ಮಾಡ್ತೀವಲ್ವಾ? ಇವತ್ತು ನೀವು ಇಲ್ಲಿ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಚಕ್ಲಿನ ಕನ್ನಡ ವರ್ಣಮಾಲೆಗಳ ಅಕ್ಷರಗಳು ಅಂದ್ರೆ ಶೇಪ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ಆ ಇಂದ ಳ ವರೆಗೂ ನೀವು ಚಕ್ಲಿ ಹಿಟ್ಟನ್ನ ಬಳಸಿ ಚಕ್ಲಿಯನ್ನ ಮಾಡ್ಬೇಕಾಗತ್ತೆ. ಅಂಡ್ ನಾವ್ ನಿಮ್ಗೆ ಕೊಡ್ತಿರುವಂತ ಸಮಯ ಬಂದು 20 ನಿಮಿಷ. ಇನ್ನೂ ಟೈಮ್ ಉಳಿದಿದ್ರೆ ಮತ್ತೆ ಕಾಗುಣಿತನ ಶುರು ಮಾಡ್ಬೇಕಾಗತ್ತೆ. ಓಕೆ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಪ್ರತಿಯೊಂದು ಟೇಬಲ್ಗೆ ಅವರಿಗೆ ಬೇಕಾಗಿರುವಂತ ಪ್ರಾಪರ್ಟಿನ ತಂದ್ಕೊಡಿ ಪ್ಲೀಸ್. ನಿಮ್ಮ ಅಡ್ವಾಂಟೇಜ್ ನ ಟಾಸ್ಕ್ ನ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1 ಸ್ಟಾರ್ಟ್. ಮಂಜ ಮಂಜ ಮಂಜ. ಇನ್ನೊಂದು ಕೊಡಿ. ಇನ್ನೊಂದು ಅದ್ ಬಿಚ್ಚು. ಕೆಂಪು ಪ್ಲೀಸ್, ತಂಪಾಗಿರು. ನಾವು ಮಾಡಂಗಿಲ್ಲ ಅದಕ್ಕೆ. ಎಣ್ಣೆ ಎಣ್ಣೆ. ಈ ಮಂಜಂಗ್ ಮಾಡದೇ ಇಲ್ಲ. ಇವಾಗ ಮಾಡ್ಬಾರ್ದ ಚಕ್ಲಿ? ಸರಿಯಾಗಿ ಮಾತಾಡಿ. ಯಾಕ್ರಿ? ಮಾತಾಡ್ರಿ. ನೀವ್ ಹಾಕೋತಿರಲ್ಲ ಎಣ್ಣೆ? ಅದಲ್ಲ ಮತ್ತೆ ಇದು ಅಡಿಗೆ ಮಾಡುವ ಎಣ್ಣೆ. ಎಣ್ಣೆ ಹಾಕು. ಎಣ್ಣೆ ಇದೆಯಾ ಅದ್ರಲ್ಲಿ? 30ನ 60ನ 40ನ ಅಲ್ಲ 180ನ. ಅಲ್ಲಿ ಸ್ಕೂಲ್ ಹೋಗ್ತಿದ್ದೆ, ಎಲ್ಲಿ ಹೋಗ್ತಿದ್ದೆ ನಿಜ ಹೇಳು? ಮೊದ್ಲು 30. ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಚಂದ್ರಪ್ಪ. ಆಗ್ತಾ ಇಲ್ಲ ನನ್ನ ಕಣ್ಣಲ್ಲಿ ಆಗ್ತಾ ಇಲ್ಲ. ಹಾಕಿದ್ರಲ್ಲಿ ನೀಟಾಗಿ. ವಾ, ಏನ್ ಚಂದ. ಇದ್ರ ಮೇಲೆ ಮಾಡ್ಬಿಟ್ಟು ಕಪ್ಪದ ಅದು ಬೇಡ, ಅದು ಖಾಲಿ. ಕನ್ನಡ ಬರೆಯಕ್ ಬರುತ್ತಾ ನಿಂಗೆ? ನೀನ್ ಮಾತಾಡಿಸ್ಬೇಕಂದ್ರೆ ನೀನ್ ಕನ್ನಡದಲ್ಲಿ ಬರೆಯಕ್ ಬರೋದು ಒಂದೇ ಒಂದ್ ಪದ, ಚಂದನ್. ಚಂದನ್ ಅನ್ನೋದ್ ಪದ ಅಲ್ಲ, ಹೆಸರು. ಅಷ್ಟೇ ತುಂಬಿಸು. ವಾ, ಅಕ್ಕಿ ಪಿಚ್ಕೆ ಹಾಕ್ದಂಗ ಆಯ್ತಿದು. ಇದು ಚಕ್ಲಿ. ಇರಿ ಹೂ ಹಾಕ್ತೀನಿ. ಏನಕ್ಕೆ ಹಾಕ್ತೀವಿ ಹೂವ? ನೀವು ಜಾಯಿಂಟ್ ಮಾಡು. ಬ್ರೇನ್ ಇದ್ರೆ ಜಾಯಿಂಟ್ ಮಾಡೋದನ್ನ. ಯಪ್ಪಾ ಸುರಜ್, ನಿಂದ ಏಪಿ ಗಲೀಜು. ಏನ್ ಗಲೀಜು? ಏನ್ ಮಾಡ್ಲಿ ನಾನು? ಗಲೀಜು ಅಂದ್ರೆ ಮಾಡ್ರಿ ಹೋಗತ್ತೆ. ಇಲ್ಲಿ ಬರ್ದು ಬಿಟ್ಟೆ, ಈಗ ಅಲ್ಲಿ ಬರೆಯೋದು ಹೆಂಗೆ? ಹಾ, ಅದು ಕರೆಕ್ಟ್. ಇರಿ ಮಾಡ ನೀನು. ಅದ್ ಎಣ್ಣೆಗೆ ಬಿಟ್ಮೇಲೆ ಹಂಗೆ ಆಗತ್ತೆ ನಿಮ್ದೀಗ. ಇವನ್ ಹೆಂಗ್ ಬಿಡ್ಲಿ ನಾನೀಗ? ಮುಖ ಹಾಳಾಗತ್ತೆ. ಆಲ್ರೆಡಿ ಹಾಳಾಗಿದೆ ಮುಖ, ಇನ್ನೇನಿದೆ ಹಾಳಾಗೋದು? ಬಾ ನೋಡಿ, ವರ್ಣಮಾಲೆ ಹೆಂಗ್ ಬಿಡಿಸ್ತೀನಿ ಅಂತ. ಬಿಡಿಸಿ ಬಹುಶಃ ಯಾರು ಬಿಡಿಸಿರಲ್ಲ. ಹಂಗ ಅಷ್ಟು ಸಕ್ಕದಾಗಿ ಬಿಡಿಸ್ತೀರಾ? ಗ್ರಾಜುಯೇಟ್ ನೋಡಿ ಬನ್ನಿ. ಗ್ರಾಜುಯೇಟ್ ಅಷ್ಟು ಮೇಲೆ ಹಾಕಿದ್ರೆ ಯಾವ್ದೋ ಕಕ್ಕ ಮಾಡ್ದೆ. ಓ, ಇದು ಹಿಂಗಾಗ್ತಲ್ಲ. ಒಂದೇ ಒಂದ್ ನಿಮಿಷ ಇರು. ಹೆಂಗಾಗುತ್ತಾ? ಹಿಂಗಾಗಲ್ಲ. ಇದೇ ಬೆಸ್ಟ್. ಗಾ ಮಾಡು. ರಾಘು ಧನ್ರಾಜ್ ದಾ ಮಾಡು. ಫಸ್ಟ್ ಪ್ರಿಫರೆನ್ಸ್ ದಾ ಮಾಡು. ಇದು ಬೇಡ. ಕರೆಕ್ಟ್ ಆಗಿ ಬಂದಿತ್ತಲ್ಲ ಅದು. ಯಾಕೆ ದಾ ಇರ್ಲಿ ಫಸ್ಟ್ ದಾ.
ಇದು ಫಸ್ಟ್ ಏನೇ ಮಾಡಿದ್ರು ದೇವ್ರಿಗೆ. ಓ ದೇವ್ರು ನಮ್ಗೆ ಯಾರು ದೇವ್ರು ಹೇಳು? ಅದು ಈ ಆಗುತ್ತಾ ಅಂತ ಈ ಹಂಗಾಗಲ್ಲ, ಮೆಟ್ಟು ತಾಂಡ್ ಹೊಡಿತಾರ ಅದು ಈ ಅಂದ್ಬಿಟ್ರೆ ಅದಿರ. ಹೇಳು ಐ ಓ ಓ ಔ ಮೇಳು ಹೇಳು ಪ್ಲೀಸ್ ಒಂದೇ ಪ್ಲೀಸ್. ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ನನ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಪ್ರೇರಣೆಗೆ ಆಗ್ತಾ ಇದೆ. ಇವತ್ತು ನೀರ್ ಹಾಕಂಗಿಲ್ಲ ಅಲ್ಲಿ ನೀರ್ ಹಾಕ್ಬಾರ್ದು, ಮುಖಕ್ಕೆ ಸಿಡಿಯುತ್ತೆ. ಕೊತ್ತ ಕೊತ್ತ ಕುದಿಯುವ ಎಣ್ಣೆಯಲ್ಲಿ ನೀರನ್ನು ಹೊಡೆಯಬೇಕು. ನೀರ್ ಹಾಕ್ಬಿಡಿ. ಆಮೇಲೆ ನೆಕ್ಸ್ಟ್ ಅಕ್ಷರ ಯಾವುದು? ಆ, ಇ, ಎ, ಉ. ಹಾ ಬಾ 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 ಇಡ್ಕೊ ಬನ್ನಿ, ಇಡ್ಕೊ ಬನ್ನಿ. ಇಡ್ಕೊ. ಹಂಗ ಬೇಡ ಫೀಲ್ ಹಂಗ ಏನ್ ಗೊತ್ತಾ, ಫ್ರೀಯಾಗಿ ಯಾವಾಗಿರ್ತ್ಯಾ? ಫ್ರೀಯಾಗಿ ಯಾವಾಗಿರ್ತ್ಯಾ? ಫ್ರೀ ಆಗಿರ್ತೆ ಅಂತ ಕೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಆ ತರದ ಹುಡುಗ ಅಲ್ಲ. ನೀನ್ ಹುಡ್ಗಾನೇ ಅಲ್ಲ, ನೀನ್ ಹುಡ್ಗಾನೇ ಅಲ್ಲ. ಬರ್ಬಾರ್ದು ಬರ ನಿನ್ ಕಾಲಿ ಕರಿ ನಾಗರ ಕಚ್ಚಿ ನೀನು ಸಾಯ. ಮಲಗು ಮಲಗು ಚಾರುಲತೆ ನಿನಗೂ ತಲೆಂಬಿದೆ. ಇರು ಲಾ ಬರ್ದಿದ್ದೀನಿ ನಾನು. ಓ ಲಾವಂತು ನಾನೇ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಹೂ ಒಂದೇ ಕರೆಕ್ಟ್ ಆಗಿ ಮಾಡಿರೋದು. ಅದು ಮುರಿಬೇಡ, ಅದು ಅದು ಗಲೀಜ್ ಮಾಡ್ಬೇಡ, ನನ್ಗೆ ಗಲೀಜ್ ಗಲೀಜ್ ಆಗಿ ಮಾಡಿದಲ್ಲ. ನೀನ್ ಬರೀ ಏಯ್, ಅದು ಬರ್ತಿಲ್ಲ, ಅದು ಟೈಟ್ ಇದೆ ಅದಕ್ಕೆ. ನನ್ಗಾಗಲ್ಲಪ್ಪ, ಇವನ ಹತ್ರ ಯಾವಾಗ್ಲೂ ಹಿಂಗೆ ಗಲೀಜ್ ಮಾಡ್ತಾನೆ. ಅಷ್ಟೇ ತುಕಾಲೆ. ಅಲೋ ಅಲೋ ಅಲೋ, ಅಲ್ಲಿ ತಿದ್ವಾ ಸುಮ್ಕಿರು. ಎಲ್ತಿದ್ವ? ಬೆಳಕಿನ ಕವಿತೆ ಬೆಳಕಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ನೀನ್ ಹಣೆ ಬರ ಮುಗೀತು ಬಾ, ನೀನ್ ಹಣೆ ಬರ ಮುಗೀತು. ಒಂದು ದಿವಸನೂ ಹಿಂಗಿರ್ಲಿಲ್ವಲ್ಲ ಶಿಲ್ಪು. ಆಲ್ ಕೋಟ್ಲೆಸ್ ನಿಮ್ಗೆ ಕೊಟ್ಟಂತ ಫಸ್ಟ್ 5 ಮಿನಿಟ್ಸ್ ಮುಗ್ದಿದೆ. ಈಗ ಕುಕ್ಕುಗಳು ಚಕ್ಲಿ ಬಿಡೋದಕ್ಕೆ ಶುರು ಮಾಡಬೇಕು. ಏ ಹುಚ್ಚಿ, ಅವನು ಮಾದೇಶ್ ಅಲ್ಲ, ಅವನು ಸತೀಶ. ನಾನು ಮಾದೇಶ. ಅವನು ಸತೀಶ ಕಣೆ. ನೀನು ಗಣೇಶ ಕಣ. ನೀನು ಯಾರಂತಾನೆ ನಾನು ಗೊತ್ತಿಲ್ಲ. ಗಣೇಶ ಕಮ್ ಮಾದೇಶ, ಗಣೇಶ ಕಮ್ ಮಾದೇಶ. ನಾನು ಹಿಡ್ಕೋಬೇಕಾ ಹೆಂಗಮ್ಮ? ಆಂಕರ್ಸ್ ಇಟ್ಕೊಳ್ಳಿ. ಹಿಡ್ಕೋಬೇಕಂತೆ. ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಪರ್ಸನಲ್ ಏನ್ ನಡೀತಿದೆ? ಬೇಬೆ ಏನಾಯ್ತಮ್ಮ? ಅವ್ನ್ ಬೇಬಿ ಅಲ್ಲ, ಅವ್ನ್ ನಿನ್ ಬೇಬಿ ಅಲ್ಲ. ನಿನ್ ಬೇಬಿ ಟೇಬಲ್ ಅಲ್ಲಿ ಬೇಬೆ ಅಂತ ಹೇಳ್ತೀನಿ. ದಿಸ್ ಇಸ್ ಲಕ್ಕಿ ಲಕ್ಕಿ. ನೀನು ಲಕ್ಕಿ ತರ ಇಲ್ಲ ಕಣ, ಲಕ್ಕಿ ಇದ್ದಂಗಿದ್ಯಾ. ದಿಸ್ ಇಸ್ ಕ್ರೇಜಿ. ಲಾ ಬಿಡಿಸಿ, ಲಾ ಈಸಿ. ಹೇಗೆ ಗೊತ್ತಾಯ್ತಾ ಲಾ ಹೇಗೆ ಬರೆಯೋದು ಅಂತ? ಏನ್ ಕಾಣತ್ಲಾ? ಅಂಕಿಸಿತಿಯಲ್ಲ ರಾ ಅಂತೆ ನಂಗೆ ಹೋಗಿಂದ ರಾ ಬಿಡ್ಸು ಇವರ ರಾ ನೋಡಿ ಎಕ್ಕರ್ಸಿ ಎದ್ಗೋದ್ಬಿಟ್ರೆ ಎಲ್ಲ ನೆತ್ತಿ ಮ್ಯಾಕ್ ಹೋಗ್ಬಿಡ್ಬೇಕು. ಹೋಲ್ಕ ನನ್ನ ಮಗನ್ ತಗೊಂಬಂದು ಹಿಂಗ್ ಕೋಆರ್ಡಿನೇಷನ್ ಇರ್ಬೇಕು. ಅದಕ್ಕೆ ಕೋಆರ್ಡಿನೇಷನ್ ಇದ್ದಿಲ್ಲ ಆಗಲ್ಲ ಮಾತ್ರ. ಆಯ್ತು
ಇದು ಎರೆಹುಳನಾ? ಏನ್ ರಘು ಬಿಡೋ ಗೊತ್ತಾಗ್ತಾ ಇಲ್ವಾ? ಹಾ, ನನ್ನ ಐಡಿಯಾ ತಗೋ. ನಾನು ಅಲ್ಲೇ ಎಷ್ಟು ಅಕ್ಷರ ಬಿಡಿಸಿದೀನಿ. ಬಿಡೋದು ಒಂದ್ ಕಲೆ. ನಿಂಗೆ ಬಿಡಕ್ಕಾಗ್ನಿಲ್ಲ ಅಂದ್ರೆ ಹೋಯ್ತಾ ಇರೋ, ಆಗ್ನಿಲ್ಲ ಅಂತ. ಏನಾಯ್ತಿಲ್ವಾ ಇವ್ನ್ಗೆ? ಇಲ್ಲ ಕಣ, ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಸುಮ್ನೆ ಕೈಯಲ್ಲಿ ಹಿಂಗ್ ಹೊಡ್ದಂಗಲ್ಲ, ಒಂಚೂರು ಗೊತ್ತಿರ್ಬೇಕು. ಬಿಡೋದಲ್ಲ. ತಗೊಂಡ್ರ ಅಲ್ಲಿ ಮಾಡೋದ? ಏನ್ ಬಿಡಿಸಿದ್ರಿ? ಕಣೋದು ಯಾವ್ದಿದು? ದಾ ಹಿಂಗಾಯ್ತಾ? ಅದು ಮತ್ತೆ ಇದು ಯಾವ ರಾ ಇದು? ಮಾಡು, ಈಗ ತಾನೇ ಹೇಳಿದ್ವು. ನನ್ ಶಕ್ತಿ ಇದು ಮಾಡ್ಬಿಟ್ಟ, ಉದ್ದಕ್ ಮಾಡ್ಬಿಟ್ಯಾನ. ಉದ್ದಕ್ಕೆಲ್ಲ ಇರೋದು ಇಲ್ಲಣ್ಣ. ಪ್ರೇರಣಾ, ಅರ್ಥ ಮಾಡ್ಕೋ, ಈ ಗೆಲುವು ನಮಗೆ ತುಂಬಾ ಇಂಪಾರ್ಟೆಂಟು. ಯಾಕೆ ಈ ತರ ಹೂ ಬಿಡು ಅಂದ್ರೆ ಊರ್ ಬಾಗ್ಲು ಬಿಡ್ತಾ ಇದೀಯಾ? ಏನ್ರಿ ಒಂದೇ ಒಂದ್ಸತಿ ಮಾತಾಡಕ್ ಹೇಳ್ದೆ, ಮಾತಾಡ್ತಾನೆ ಇಲ್ಲ ಮಮ್ಮಿ ಮನುಷ್ಯ. ನಿನ್ ಕೆಲ್ಸದಿಂದ ಮಾತಾಡ್ಸು. ಕೆಲ್ಸದಿಂದನೇ ಮತ್ತೆ ನೋಡಿ, ಜೊತೆಗ್ ಮಾಡೋಣ ಅನ್ಬೇಡ. ಜೊತೆ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತೀವಿ, ಒಬ್ಬೊಬ್ಬರೇ ಮಾಡ್ಬೇಕು. ನೀನ್ ಶೋ ಇಂದ ಡಿಸ್ಕ್ವಾಲಿಫೈ ಆಗ್ಬೋದು ಮ್ಯಾಮ್, ಇವ್ನಾದ್ರೆ ನನ್ ಮನ್ಸಿಂದ ಇವ್ನು ಯಾವತ್ತೂ ಡಿಸ್ಕ್ವಾಲಿಫೈ ಆಗಲ್ಲ. ದೇವ್ರ ಡಾಕಣೆ ಆಲ್ರೆಡಿ ಡಾ ಬಿಡಿಸಿದಿನಲ್ಲೇ. ಎಲ್ಲಿದೆ? ಇಲ್ಲಿಲ್ವಾ ಡಾ? ಹೂ ಕಟ್ ಮಾಡ್ತೀನಮ್ಮ, ನೀವು ಹೋಗಮ್ಮ, ನಾವು ಹೋಗು. ಕ್ರೇಜಿ ಅಮ್ಮ, ಏನ್ ಮಾಡ್ತೀಯಮ್ಮ? ನೋಡಮ್ಮ, ಹಿಂಗೆ ಲಾ ತಾ ಮಾಡ್ತೀನಿ. ಲಾ ಮಾಡಮ್ಮ. ಲಾ ಹಿಂಗೆ. ಕುಕ್ಕುಗಳಿಗೆ ಇದುವರೆಗೂ ಕೊಟ್ಟಿರೋ ಸಮಯ ಮುಗಿತಾ ಇದೆ. ಇವಾಗ ಕ್ವಾಟ್ಲೆಗಳು ಚಕ್ಲಿ ಬಿಡೋದಕ್ಕೆ ಶುರು ಮಾಡ್ಬೇಕು. ನಿಮ್ಮ ಸಮಯ ಶುರು ಆಗ್ತಾ ಇದೆ. 3, 2, 1 ಸ್ವಾಪ್.